ಇನ್ನು ಸಚಿವ ರಾಮಲಿಂಗಾರೆಡ್ಡಿ ಕೂಡ ರಾಜ್ಯಪಾಲರ ವಿರುದ್ಧ ಮಾತನಾಡಿದ್ದಾರೆ. ರಾಜ್ಯಪಾಲರ ಕಚೇರಿ ಅದು ಬಿಜೆಪಿ ಕಚೇರಿಯಾಗಿದೆ ಅಂತ ಕಿಡಿಕಾರಿದ್ದಾರೆ. ಬಿಜೆಪಿಗೆ ಪ್ರೀತಿ ಇದ್ರೆ ಅವರನ್ನು ಕೇಂದ್ರದಲ್ಲಿ ಮಂತ್ರಿ ಮಾಡಿ, ಅದನ್ನು ಬಿಟ್ಟು ಇಲ್ಲಿ ರಾಜಭವನದಲ್ಲಿ ತಂದು ಕೂರಿಸಿದ್ದಾರೆ. ಗವರ್ನರ್ಗೆ ಸಂವಿಧಾನದ ಬಗ್ಗೆ ಆಸಕ್ತಿ ಗೌರವ ಇಲ್ಲ, ಸಂವಿಧಾನಕ್ಕೆ ಅಗೌರವ ತೋರಿದ್ದಾರೆ, ಸಂವಿಧಾನದ ಪ್ರಕಾರ ಗವರ್ನರ್ ನಡ್ಕೊಂಡಿಲ್ಲ, ಅದಕ್ಕಾಗಿ ನಮ್ಮ ಜನ ಈ ರೀತಿ ಮಾತನಾಡ್ತಾ ಇದ್ದಾರೆ. ನಾವೇನು ಅವಹೇಳನಕಾರಿಯಾಗಿ ಮಾತನಾಡಿಲ್ಲ ಅವ್ರ ಬಗ್ಗೆ ಅಂತ ರಾಮಲಿಂಗಾರೆಡ್ಡಿ ಸಮರ್ಥನೆ ಕೊಟ್ಟಿದ್ದಾರೆ. ರಾಜ್ಯಪಾಲರು ಬಿಜೆಪಿಯವರ ಕೈಗೊಂಬೆ ಆಗಿದ್ದಾರೆ. ರಾಜ್ಯಪಾಲರ ಕಚೇರಿನ ಬಿಜೆಪಿ ಕಚೇರಿ ಮಾಡ್ಕೊಂಡಿದ್ದಾರೆ. ಸಂವಿಧಾನದ ಪ್ರಕಾರ ನಡ್ಕೊಳ್ತಿಲ್ಲ. ಸಂವಿಧಾನಿಕ ಒಂದು ಸ್ಥಾನ ಅದು ಅಲ್ವಾ? ಅವರು ಸಂವಿಧಾನಕ್ಕೆ ಗೌರವ ಕೊಡಬೇಕಲ್ಲ, ಕೊಡಬೇಕೋ ಬೇಡವೋ? ರಾಜ್ಯಪಾಲರು ಸಂವಿಧಾನದ ಪ್ರಕಾರ ನಡ್ಕೋಬೇಕಲ್ಲ. ಅವ್ರು ನಡ್ಕೊಳ್ದೇ ಇದ್ದಿದ್ದರಿಂದ ನಮ್ಮ ಜನ ಆ ರೀತಿ ಮಾಡಿದ್ದಾರೆ. ಅವಹೇಳನ ಮಾಡುವಂಥ ಪ್ರಶ್ನೆ ಇಲ್ಲವೇ ಇಲ್ಲ. ಆ ರೀತಿ ಯಾರೂ ಮಾತಾಡೂ ಇಲ್ಲ. ಅದೆಲ್ಲ ಬಿ ಜೆ ಪಿಯವರು ಅದು ಅವಹೇಳನ ಮಾತಾಡಲಿಲ್ಲ. ಅವರು ಬಾಂಗ್ಲಾ ಥರ ಆಗುತ್ತೆ ಅಂತ ಅವ್ರು ಹೇಳಿದ್ದೆ ಅಷ್ಟೇ, ಅವಹೇಳನ ಮಾಡಲಿಲ್ಲ ಅದನ್ನು. ಆಮೇಲೆ ರಾಷ್ಟ್ರಪತಿಗಳ ಬಗ್ಗೆ ಅಷ್ಟು ಗವರ್ನರ್ ಅವ್ರ ಬಗ್ಗೆ ಅಷ್ಟು ಪ್ರೀತಿ ಇದ್ದರೆ ಅವ್ರನ್ನ ಕೇಂದ್ರದಲ್ಲಿ ಮಂತ್ರಿ ಮಾಡ್ಕೋಬೋಯಿತ್ತಲ್ಲ ಅಲ್ವಾ? ಅವರು ಅನುಭವಿಸ್ತಿದ್ದಾರೆ, ಹಿಂದೆ ಕೂಡ ಮಂತ್ರಿ ಆಗಿದ್ದರು, ಕೇಂದ್ರದಲ್ಲೇ ಮಂತ್ರಿ ಮಾಡ್ಕೋಬೋಯಿತ್ತು ಅವ್ರನ್ನ ತೆಗೆದುಕೊಂಬಂದು ಇಲ್ಲಿ ರಾಜಭವನದಲ್ಲಿ ಕೂಡಿಸ್ಬಿಟ್ರು. ಪಾಪ ಈಗ ಕೊಡೋದು ಬಿಡೋದು ಕಾನೂನು ಚೌಕಟ್ಟಲ್ಲಿ ರಾಜ್ಯಪಾಲರು ಯೋಚನೆ ಮಾಡಬೇಕು. ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ಅಷ್ಟು ತುರಾತುರಿಯಾಗಿ ಒಂದೇ ದಿವಸದಲ್ಲಿ ಅನುಮತಿ ಕೊಡ್ತಾರೆ. ಕೊಳಿತಾ ಬಿದ್ದಿದೆಯಲ್ಲ 4 ಜನರ ಮಾಜಿ ಸಚಿವರುಗಳ ಕಡತಗಳು, ಅನುಮತಿ ಕೊಡಿ ಅಂತ ಲೋಕಾಯುಕ್ತ ಕೇಳಿರೋದು. ಇಲ್ಲಿ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಒಬ್ಬ ಪ್ರೈವೇಟ್ ಪರ್ಸನ್ ಕೇಳಿರೋದು. ಇದಕ್ಕಿದ್ದಷ್ಟು ತುರಾತುರಿ ವರ್ಷಗಳು ತಿಂಗಳುಗಳಿಂದ ಇದ್ದಂಥ ಕಡತಗಳಿಗೆ ಯಾಕೆ ಗವರ್ನರ್ ಅವರು ಆಸಕ್ತಿ ತೋರಿಸಲಿಲ್ಲ ಅಲ್ವಾ? ಸಂವಿಧಾನದ ಬಗ್ಗೆ ಗೌರವ ಇದ್ದಿದ್ದರೆ, ಸಂವಿಧಾನದ ಬಗ್ಗೆ ನಡ್ಕೋಬೇಕು ಅಂತಿದ್ದಿದ್ರೆ ಯಾವತ್ತೋ ಕೊಟ್ಟಿರೋರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.